ಆಹಾ, ಗಂಟಲು ಒಣಗಿದೆ. ತಗೋ ಈ ಬಂಗಾರದ ಚೈನು, ಬದಲಾಗಿ ಒಂದು ಗುಟುಗು ನೀರು ಕೊಡು. ನಮ್ಮ ಹಿರಿಯರು ಹಾಲಿಗೆ ಬೆರೆಸ್ತಿದ್ರಂತೆ ನೀರು. ಅವರೆಷ್ಟು ಶ್ರೀಮಂತರಿದ್ದಿರಬಹುದು? ರೈತನ ಬಾಯನ್ನು ತೆರೆಸಿ ನಾಲಿಗೆಯನ್ನು ಪರೀಕ್ಷಿಸಿದ ವೈದ್ಯರು ಔಷಧಾಲಯಕ್ಕೆ ಚೀಟಿ ಬರೆದುಕೊಟ್ಟರು. ದಿನಕ್ಕೆ 3 ಸಲ 10 ml ನೀರು. ಕಂಬನಿಯನ್ನು ಶುದ್ಧೀಕರಿಸಿ ಕುಡಿಯಲು ಯೋಗ್ಯ ನೀರನ್ನಾಗಿಸುವ ಪ್ರಯೋಗ ನಡೆಯುತ್ತಿದೆ. ಜನಗಳೇ, ನೀರಿಗಾಗಿ ಸಾಧ್ಯವಾದಷ್ಟು ಅಳಿರಿ. ಹಿಂದೆ ಕ್ರೈಸ್ತ ನೀರನ್ನು ವೈನನ್ನಾಗಿ ರೂಪಾಂತರಿಸಿದ್ದ. ಅವನ ಭಕ್ತರು ವೈನನ್ನು ನೆತ್ತರನ್ನಾಗಿ ಪೂಜಿಸಿದರು. ಆದರೆ ಇಂದು ನೀರನ್ನು ನೀರನ್ನಾಗಿಯೇ ಉಳಿಸುವ ಅಗತ್ಯವಿದೆ. ಬೆಂಜ್, BMW, ಆಡಿ ಕೋಟಿ ಕೋಟಿ ಬೆಲೆಯ ಗಾಡಿಗಳು ದಾರಿ ಬಿಟ್ಟು ದೂರ ನಿಂತವು. ನೀರಿನ ಟ್ಯಾಂಕರ್ ಒಂದು ಸೈರನ್ ಕೂಗುತ್ತಾ ಮುಂದೆ ಸಾಗಿತು. ಒಂದು ಸುದ್ದಿ: ಸೆಕ್ಯೂರಿಟಿಯವನ ಕೊಲೆಗೈದು ಕಳ್ಳನಿಂದ ಕೊಳವೆ ಬಾವಿ ಲೂಟಿ. ರೇಷನ್ ಅಂಗಡಿಯ ಹೊರಗೆ ನೇತಾಡುವ ಬೋರ್ಡ್. ನೀರು ಮುಗಿದಿದೆ. ನೆತ್ತರು ಹರಿಸಿದ್ದಕ್ಕಾಗಿ 5 ವರ್ಷ ಮತ್ತು ನೀರಿನಿಂದ ನೆತ್ತರನ್ನು ತೊಳೆದದ್ದಕ್ಕಾಗಿ 10 ವರ್ಷ ಸಜೆ. ನ್ಯಾಯಾಲಯದ ಐತಿಹಾಸಿಕ ತೀರ್ಪು. ಕಡಲ ನೀರನ್ನು ಕಳ್ಳ ಸಾಗಣೆ ಮಾಡುವ ಒಬ್ಬನು ಜೊತೆಗಾರನಲ್ಲಿ ಹೇಳಿದ, ಒಂದು ಕಾಲದಲ್ಲಿ ನಮ್ಮ ಹಿರಿಯರು ಮರಳಿನ ಸಾಗಾಣಿಕೆಯನ್ನು ಮಾಡ್ತಿದ್ರಂತೆ. ನಿಮ್ಮ ನೀರಿನ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ. ಭಾಷಣ ಕೊರೆಯುತ್ತಿದ್ದ ಮಂತ್ರಿಯ ಕಿವಿಯಲ್ಲಿ ಕಾರ್ಯಕರ್ತ ಪಿಸುಗುಟ್ಟಿದ, ಜೋರಾಗಿ ಅರ್ಚಬೇಡಿ ಸಾರ್, ಗಂಟಲು ಒಣಗಿದ್ರೆ ಹನಿಯೂ ನೀರಿಲ್ಲ. ಹಕ್ಕಿಯೊಂದು ಸರ್ರನೆ ಹಾರಿ ಬಂದು ಅಳುತ್ತಿದ್ದ ಮಗುವಿನ ಕಂಬನಿಯನ್ನು ಕುಕ್ಕಿ ಹಾರಿಹೋಯಿತು. ಕಲ್ಲುಗಳನ್ನು ಹೆಕ್ಕಿ ತಂದು ನೀರಿನ ಮಟ್ಟ ಏರಿಸಿ ಮಡಿಕೆಯ ನೀರು ಕುಡಿದ ಕಾಗೆ ಸಂತತಿಯ ಕೊನೆಯ ಮರಿ ಇಂದು ಕಾಯುತ್ತಿದೆ ಕಲ್ಲೇ ನೀರಾಗುವುದನ್ನು.